ಇವತ್ತು ಹಳ್ಳಿಗಳಲ್ಲಿ ರೈತರುಗಳಿಗೆ ತಿಳುವಳಿಕೆ ಇಲ್ದಲೆ ಸಾಲ ಮಾಡ್ಬಿಡ್ತಾರೆ. ಹೆಣ್ಣು ಮಕ್ಕಳು ಇವತ್ತೇನೋ ಸದ್ಯದಲ್ಲಿ ಕಷ್ಟ ತೀರ್ಲಿ, ಏನೋ ನಾವು ಉತ್ಪತ್ತಿ ಮಾಡ್ಬೋದು ಅಂತ ಹೇಳಿ ಸಾಲ ಮಾಡಿಬಿಡ್ತಾರೆ. ಅವರು ಅದ್ರದ್ದು ವ್ಯತಿರಿಕ್ತವಾದಂಥ ಪರಿಸ್ಥಿತಿನ ತಿಳ್ಕೊಳ್ಳೋಕ್ಕೆ 3-4 ವರ್ಷದಲ್ಲಿ ಅವ್ರ ಸಾಲದಲ್ಲಿ ಮುಳುಗೋಗ್ತಾರೆ. ಎಷ್ಟು ಈ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಇವೆ, ಇವಕ್ಕೆ ಯಾವ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ಲ. ಇವರೆಲ್ಲ ಯಾರೋ ಅಧಿಕಾರಿಗಳು ಮತ್ತೊಬ್ಬರು ಮುಗ್ದೊಂದು ಅಲ್ಲಿ ಹಣ ಇನ್ವೆಸ್ಟ್ ಮಾಡಿ ಬ್ಲಾಕ್ ಮನಿನ ಬಡ್ಡಿ ಸಂಪಾದನೆ ಮಾಡ್ತಾ ಒಂದು ದಂಧೆ ಆಗಿದೆ. ಫೈನಾನ್ಸ್ ಕಂಪನಿಗಳು, ಮನಿ ಲ್ಯಾಂಡರ್ಸ್, ಅದರ ಜೊತೆಗೆ ತಾಲೂಕಾ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಈ ಬಂಗಾರ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರಿದ್ದಾರೆ. ಇರ್ವಿ ಇಟ್ಕೊಳ್ತಕ್ಕಂಥದ್ದು ಒಂದು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಬಂಗಾರ ಮಾರಾಟದ ಮಾಡೋದ್ರ ಜೊತೆಗೆ ಗಿರ್ವಿ ಇಟ್ಕೊಳ್ತಕ್ಕಂಥ ವ್ಯಾಪಾರ ಮಾಡ್ತಾ ಇದ್ದಾರೆ. ಈಗ ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಗ್ರಾಮಾಂತರ ಪ್ರದೇಶದ ರೈತರ ಬದುಕಿನಲ್ಲಿ ಆಗ್ತಾ ಇರೋಂಥ ಕೆಲವು ಘಟನೆಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಈಗ ನಬಾರ್ಡಿಂದ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೊಡೋಂಥ ಕೆಲವು ಅನುದಾನಗಳು ಮತ್ತು ಸಹಾಯ ಹಸ್ತಗಳಲ್ಲಿ ಏನು ಸಾಲಗಳನ್ನು ಕೊಡೋಂಥ ಪರಿಸ್ಥಿತಿಯಲ್ಲಿ ಕಡಿಮೆ ಆಗಿರೋದ್ರಿಂದ ಇವತ್ತು ಪ್ರೈವೇಟ್ ಅವರಿಂದ ಸಾಲ ತೆಗೆದುಕೊಳ್ಳೋಂಥ ಸಂದರ್ಭ ಸೃಷ್ಟಿಯಾಗ್ಬಿಟ್ಟಿದೆ. ಒಂದೇ ಒಂದು ಊರಲ್ಲಿ, ನಮ್ಮೂರೊಂದೊಂದು ಘಟನೆ ಹೇಳ್ತೀನಿ ಮಾನ್ಯ ಸಭಾಧ್ಯಕ್ಷ, ಜಾಸ್ತಿ ಹೊತ್ತು ಟೈಮ್ ತಗೊಳಲ್ಲ. ಸುಗ್ನಳ್ಳಿ ಅಂತ ಒಂದು ಗ್ರಾಮ ಕುಣಿಗಲಲ್ಲಿ ಒಂದು ಹೆಣ್ಣು ಮಕ್ಕಳುಗಳು, ಮೈಕ್ರೋ ಫೈನಾನ್ಸ್ ಬಗ್ಗೆನೆ, ಹೆಣ್ಣು ಮಕ್ಕಳುಗಳು ಸಾಲ ತೆಗೆದುಕೋತೀವಿ ಅಂತ ಹೇಳಿ ಸುಮಾರು 300 ಮನೆಗಳಿದೆ ಮಾನ್ಯ ಸಭಾಧ್ಯಕ್ಷರೇ. ಆ ಊರುಗಳಲ್ಲಿ ಹಬ್ಬ ಹರಿದಿನ ವ್ಯವಸ್ಥೆಗೋಸ್ಕರ ಸುಮಾರು ಏನಿಲ್ಲ ಅಂದ್ರೆ 100 ಮನೆಗಳು, ಕುಟುಂಬಗಳು ಸಾಲ ಮಾಡಿದ್ರು. ಅದು ಮೈಕ್ರೋ ಫೈನಾನ್ಸು ಅಂತ ಬಂದು ಪ್ರತಿ ಹಂತದಲ್ಲೂ 1 ವರ್ಷ, 2 ವರ್ಷ, 3 ವರ್ಷ ಆಯಿತು. ಸುಮಾರು 10 ಕೋಟಿಯಲ್ಲಿ ಆ ಊರಲ್ಲಿ ಸಾಲ ತೆಗೆದುಕೊಂಡಿರೋಂಥದ್ದು. ಕೊನೆಗೆ ಯಾವ ಗತಿ ಕೊಟ್ಟೋಯ್ತು ಅಂತಂದರೆ, ಆ ಕುಟುಂಬದವರೆಲ್ಲರೂ ಸಾಲನ ತೀರಿಸ್ಲಿಕ್ಕಾಗ್ದಲೆ ಜಮೀನುಗಳು ಮಾರಾಟ ಮಾಡೋಂಥ ಸಂದರ್ಭ ಸೃಷ್ಟಿಯಾಗೋಯ್ತು ಮಾನ್ಯ ಸಭಾಧ್ಯಕ್ಷ. ನಮ್ಮ ಹತ್ರ ಎಲ್ಲ ಬಂದು ಈ ಥರ ಎಲ್ಲ ಆಗಿದೆಯಲ್ಲ, ನಮ್ಗೇನಾರ ಬಿಡುಗಡೆ ಮಾಡಿಸ್ಕೊಡಿ ಅಂತ ಕೇಳಿದ್ರೆ ಅವರು ಕಾನೂನು ಚೌಕಟ್ಟು ಯಾವುದೇ ಕಾರಣಕ್ಕೂ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಪೊಲೀಸರು ಕಂಪ್ಲೇಂಟ್ ತೊಗೊಳಕ್ಕೆ ರೆಡಿ ಇಲ್ಲ. ಈ ರೀತಿ ಬಡ್ಡಿ ದರನ ಕಡಿಮೆ ಮಾಡಿ ಅಂತಂದರೆ RBIಯಿಂದ ಅವಕಾಶ ಇದೆ, ನಮ್ಗೆ ಇಷ್ಟು ಬಡ್ಡಿ ಹಾಕ್ಬೋದು ಅಂತ ಅವರೆಲ್ಲ ಗಟ್ಟಿಗೆ ಹೋರಾಟ ಮಾಡಿದ್ರು. ಕೊನೆಗೆ ಯಾವ ಗತಿಗೆ ಬಂತು ಅಂದರೆ, ನಾವು ಕೂತ್ಕೊಂಡು ಆ ಜಮೀನುಗಳು ಉಳಿಸ್ಲಿಕ್ಕೆ ಎಲ್ಲರೂ ಸೇರಿ, ಆ ಊರಿನವರೆಲ್ಲ ಸೇರಿ ಆ ಹೆಣ್ಮಕ್ಳುಗಳ ಸಾಲ ತೀರಿಸೋಂಥ ಒಂದು ಪ್ರಯತ್ನ ಮಾಡಿದ ಮಾನ್ಯ ಸಭಾಧ್ಯಕ್ಷ. ಬಡವರ ರಕ್ಷಣೆಗೆ ನೀವೇನಾರ ಕಾನೂನು ತರಲಿಲ್ಲ ಅಂತಂದರೆ ಈ ಥರ ಹಳ್ಳಿಗಳಲ್ಲಿ ತಿಳಿದಲೋ ವ್ಯವಸ್ಥೆಗಳಲ್ಲಿ ಭಾಳಷ್ಟು ಏನು ಅಲ್ಲ ಕೃಷ್ಣಮಣ, ನಮ್ದು ನಿಮ್ದು ಎಲ್ಲ ಒಂದೇ ಪರಿಸ್ಥಿತಿ. ಇವತ್ತು ಹಳ್ಳಿಗಳಲ್ಲಿ ರೈತರುಗಳಿಗೆ ತಿಳುವಳಿಕೆ ಇಲ್ದಲೆ ಸಾಲ ಮಾಡ್ಬಿಡ್ತಾರೆ. ಹೆಣ್ಣು ಮಕ್ಕಳು ಇವತ್ತೇನೋ ಸದ್ಯದಲ್ಲಿ ಕಷ್ಟ ತೀರ್ಲಿ, ಹಸುಗಳು ಮತ್ತು ಕುರಿಗಳನ್ನು ಕೊಂಡ್ಕೊಳ್ಳಿಕ್ಕೆ ಏನೋ ನಾವು ಉತ್ಪತ್ತಿ ಮಾಡ್ಬೋದು ಅಂತ ಹೇಳಿ ಸಾಲ ಮಾಡಿಬಿಡ್ತಾರೆ. ಅವರು ಅದ್ರದ್ದು ವ್ಯತಿರಿಕ್ತವಾದಂಥ ಪರಿಸ್ಥಿತಿನ ತಿಳ್ಕೊಳ್ಳೋಕ್ಕೆ 3-4 ವರ್ಷದಲ್ಲಿ ಅವ್ರ ಸಾಲದಲ್ಲಿ ಮುಳುಗೋಗ್ತಾರೆ. ಆ ಕಾರಣಕ್ಕೋಸ್ಕರ ಇವತ್ತೇನು ಈ ಬಿಲ್ ತಂದಿದ್ದಾರೆ, ಈ ವಿಚಾರದಲ್ಲಿ ಸಹಮತ ವ್ಯಕ್ತಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಸಣ್ಣ ಪುಟ್ಟ ಏನಾರ ಲ್ಯಾಕಿನೆಸ್ ಇದ್ರೆ ಕರೆಕ್ಷನ್ ಮಾಡ್ಕೊಳ್ಳೋಂಥ ಸಂದರ್ಭಕ್ಕೆ ನಾವೆಲ್ಲ ತಯಾರಾಗಿ ನಾವೆಲ್ಲ ಸಹಕಾರ ಕೊಡಬೇಕು ಅಂತ ಸದಸ್ಯರಾಗಿ ಹೇಳಲಿಕ್ಕೆ ಧನ್ಯವಾದಗಳು. ಅಧ್ಯಕ್ಷ ಹಲೋ ಅಧ್ಯಕ್ಷ, ಆಮೇಲೆ ನಿಮಗೂ ಕೊಡ್ತಾರೆ ಸ್ವಾಮಿ, ನಾವು ಇಲ್ಲಿದ್ದೀವಿ ನೋಡ್ರಿ, ನಮಗೂ ಅವಕಾಶ ಕೊಡ್ತೀವಿ, ನಿಮಗೂ ಒಂದು ನಿಮಿಷ ಮಾತಾಡಕ್ಕೆ. ನಾವು ಒಂದ್ ನಿಮಿಷ ಅಧ್ಯಕ್ಷ, ಸ್ವಾಗತ ಸಮಸ್ಯೆ ಬಿಲ್ ತಂದಿರೋದು ಬಹಳ ಉತ್ತಮ, ನಾವು ಇದು ಸ್ವಾಗತ ಮಾಡ್ತೀವಿ. ಆದ್ರೆ ಇವೆಲ್ಲ ಏನು ಮೈಕ್ರೋ ಫೈನಾನ್ಸ್ ಇದೆ, ಇವೆಲ್ಲ ಬ್ಲಾಕ್ ಮನಿನ ವೈಟ್ ಮಾಡೋ ಒಂದು ಕುತಂತ್ರ. ಇವೆಲ್ಲವನ್ನು ಸಹ ಎಷ್ಟು ಈ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಇವೆ, ಇವಕ್ಕೆ ಯಾವ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ಲ. ಇವರೆಲ್ಲ ಯಾರೋ ಅಧಿಕಾರಿಗಳು ಮತ್ತೊಬ್ಬರು ಮುಗ್ದೊಂದು ಅಲ್ಲಿ ಹಣ ಇನ್ವೆಸ್ಟ್ ಮಾಡಿ ಬ್ಲಾಕ್ ಮನಿನ ಬಡ್ಡಿ ಸಂಪಾದನೆ ಮಾಡ್ತಾ ಒಂದು ದಂಧೆ ಆಗಿದೆ. ನಾನೇನು ರಿಕ್ವೆಸ್ಟ್ ಮಾಡ್ತೀನಿ ತಮ್ಮ ಮುಖಾಂತರ ಸರ್ಕಾರಕ್ಕೆ, ಎಲ್ಲ ಮೈಕ್ರೋ ಫೈನಾನ್ಸ್ಗೂ ಸಹ ಇನ್ಕಮ್ ಟ್ಯಾಕ್ಸ್ ರೆಫರ್ ಮಾಡಿ. ಇನ್ಕಮ್ ಟ್ಯಾಕ್ಸ್ ರೆಫರ್ ಮಾಡಿದಾಗ ಅವ್ರ ಬಂಡವಾಳ ಈಚೆ ಬರ್ತದೆ. ಯಾರ್ಯಾರು ಬ್ಲಾಕ್ ಮನಿ ಇನ್ವೆಸ್ಟ್ ಮಾಡಿದ್ದಾರೆ, ಯಾರ್ಯಾರು ದುಡ್ಡಿದೆ ಅವೆಲ್ಲ ಈಚೆ ಬರ್ತಾರೆ. ಅದರಿಂದ ದಯಮಾಡಿ ನನ್ನ ರಿಕ್ವೆಸ್ಟ್ ತಮ್ಮ ಮುಖಾಂತರ ಸರ್ಕಾರಕ್ಕೆ ಅವೆಲ್ಲವನ್ನು ಸಹ ಇನ್ಕಮ್ ಟ್ಯಾಕ್ಸ್ ರೆಫರ್ ಮಾಡಬೇಕು ಅಂತ ನನ್ನ ವಿನಂತಿ. ಓಕೆ, ಲಕ್ಷ್ಮಣ ಸರ್ ಈ ಕಡೆ ತಾವು ಮಾತಾಡಿ ಸರ್. ಮಾನ್ಯ ಅಧ್ಯಕ್ಷರೇ, ಕಾನೂನು ಸಚಿವರು ಈ ಒಂದು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಒಂದು ನಿಯಂತ್ರಣ ಆಗಬೇಕು, ಅವರಿಗೆ ಒಂದು
ಹೆಡೆಮುರಿ ಕಟ್ಟುವಂಥ ಒಂದು ಪ್ರಯತ್ನ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಕಾನೂನನ್ನು ತಂದಿದ್ದಾರೆ. ಇದನ್ನು ನಾನು ಸಂಪೂರ್ಣವಾಗಿ ಬೆಂಬಲಿಸ್ತೀನಿ. ಆದರೆ ಇದರ ಜೊತೆಗೆ ಈ ಫೈನಾನ್ಸ್ ಕಂಪ್ನಿಗಳು, ಮನಿ ಲ್ಯಾಂಡರ್ಸ್, ಅದರ ಜೊತೆಗೆ ಈ ತಾಲೂಕು ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಈ ಬಂಗಾರ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರಿದ್ದಾರೆ. ಗಿರ್ವಿ ಇಟ್ಕೊಳ್ತಕ್ಕಂಥದ್ದು ಒಂದು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಬಂಗಾರ ಮಾರಾಟದ ಮಾಡೋದ್ರ ಜೊತೆಗೆ ಗಿರ್ವಿ ಇಟ್ಕೊಳ್ತಕ್ಕಂಥ ವ್ಯಾಪಾರ ಮಾಡ್ತಾ ಇದ್ದಾರೆ. ಒಂದು ಮನಿ ಲ್ಯಾಂಡಿಂಗ್ ಲೈಸೆನ್ಸ್ ತೆಗೆಸಿರ್ತಾರೆ. ಆ ಮನಿ ಲ್ಯಾಂಡಿಂಗ್ ಲೈಸೆನ್ಸ್ ತಗೊಂಡೇ ಅವ್ರು ಬಡ್ಡಿ ವ್ಯವಹಾರ ಮಾಡ್ತಿರ್ತಾರೆ. ಅವರಿಗೆ ಬಡ್ಡಿ ರೇಟ್ ನಿಯಂತ್ರಣ ಇಲ್ಲ. ಈಗಾಗಲೇ ಅದಕ್ಕೆ ಬಡ್ಡಿ ನಿಯಂತ್ರಣ ಮಾಡ್ತಕ್ಕಂಥದ್ದು ಈಗಾಗಲೇ ಹಿಂದಿನ ಸಹಕಾರಿ ಸಚಿವರು ಒಂದು ಕಾನೂನನ್ನು ತಂದಾಗ ಈಗಾಗಲೇ ಹೈಕೋರ್ಟ್ನಲ್ಲಿ ತಡೆ ಆಜ್ಞೆ ಆಗಿದೆ. ಕೋಆಪರೇಟಿವ್ ಆಕ್ಟ್ನಲ್ಲಿ 16% ಹೆಚ್ಚು ಬಡ್ಡಿ ಆಕರಣೆ ಮಾಡಬಾರ್ದು ಅಂತಕ್ಕಂಥದ್ದು ಈಗಾಗಲೇ ಇದೆ. ಇವ್ರು ಏನು ಮಾಡ್ತಾರಂದ್ರೆ ದಾಖಲೆಗಳನ್ನೇ ಇಡಲ್ಲ. ಒಂದು ಯಾವುದೋ ಒಂದು ಬಿಳಿ ಹಾಳಿ ಮೇಲೆ ಬರೆದುಕೊಂಡು ಅವನ ಮೇಲೆ ಸಿಗ್ನೇಚರ್ ಮಾಡಿಕೊಂಡು ಅಲ್ಲಿ ಬಡ್ಡಿ ಆಕರಣೆಗಳನ್ನು ಮಾಡ್ತಿರ್ತಾರೆ. ಆ ಒಂದು ಪುಸ್ತಕದಲ್ಲಿ ಆಗಲಿ ದಾಖಲಾತಿಗಳಲ್ಲಿ ಎಲ್ಲಿನೂ ತೋರಿಸೋದಿಲ್ಲ. ಅನ್ಅಥರೈಸ್ಡ್ ಬಡ್ಡಿ ಆಕರಣೆ ಮಾಡಿ ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದಾಗತ್ತೆ. ಅದು ಮನಿ ಲ್ಯಾಂಡಿಂಗ್ ಮಾಡ್ತಕ್ಕಂಥವ್ರು ಮತ್ತು ಈ ಗಿರ್ವಿ ವ್ಯಾಪಾರ ಮಾಡ್ತಕ್ಕಂಥವ್ರದಲ್ಲಿ ಭಾಳಷ್ಟು ನಡೀತಾ ಇದೆ. ಅದಕ್ಕೆ ನನ್ನ ಕಳಕಳಿ ವಿನಂತಿ ಇದೆ, ಆ ಗಿರ್ವಿ ವ್ಯಾಪಾರ ಮಾಡ್ತಕ್ಕಂಥ ಏನು ಗೋಲ್ಡ್ ಪರ್ಚೇಸು ಸೇಲ್ ಮಾಡ್ತಕ್ಕಂಥದ್ದು ಏನಿದಾರಲ್ಲ ಅವರು ಅದನ್ನ ಮಾಡ್ತಕ್ಕಂಥ ಅದ್ರ ಮೇಲೂ ನಿಯಂತ್ರಣ ಮಾಡ್ತಕ್ಕಂಥದ್ದು ಅದು ಒಂದು ಸೇರಿಸ್ಕೋಬೇಕು. ಅದರ ಜೊತೆಗೆ ಮೊನ್ನೆ ತಂದಿದ್ದಾರೆ ಅದನ್ನು ಕೋಆಪರೇಟಿವ್ ಮಿನಿಸ್ಟರ್ ನೆಕ್ಸ್ಟ್ ಬಿಲ್ ಬಂದದ್ದು ನನಗೇನು ಕನಸು ಬೀಳುತ್ತಾ, ಅದ್ರಾಗ ಏನೇನಿದೆ ಅನ್ನೋದು ಕೊಟ್ಟ ಮೇಲೆ ಗೊತ್ತಾಗೋದು. ಇನ್ನೂ ತನಕ ಅಜೆಂಡಾನೇ ಕೊಟ್ಟಿಲ್ಲ ನಮಗೆ. ಮೊನ್ನೆ ಮಂಡಿಸಿದ ಅಜೆಂಡಾ ಅಲ್ಲಪ್ಪ, ಡಿಟೇಲ್ ಕಾಪಿ ಕೊಟ್ಟರೆ ಸಿಗೋದಲ್ಲ. ಡಿಟೇಲ್ ಕಾಪಿ ಬಂದ್ರೆ ಓದಕ್ಕಾಗುತ್ತೆ. ಮಂಡಿಸಿದಾರ ಇರ್ಲಿ, ಆಯ್ತು. ಈಗ ಮುಂದೆ ತರ್ತಿದ್ರಂದ್ರೆ ನಮ್ಮದೇನು ಸಮಾಧಾನ. ಅದರ ಜೊತೆಗೆ ನಾನು ಕಾನೂನು ಸಚಿವರಿಗೆ ಒಂದು ವಿನಂತಿ ಮಾಡ್ತೀನಿ. ಈ ಜನರನ್ನ ಅನ್ಅಥರೈಸ್ಡ್ ಮಾಡ್ತಕ್ಕಂಥವ್ರು ಬಲಿಗೆ ಹಾಕೋಗೋಸ್ಕರ ಉದ್ದೇಶ ಇಟ್ಕೊಂಡು ತಂದಿರತಕ್ಕಂಥದ್ದು ಈ ಅರ್ಬನ್ ಬ್ಯಾಂಕ್ಗಳು ಮತ್ತು ನಮ್ಮ ಕ್ರೆಡಿಟ್ ಸೊಸೈಟಿಗಳು, ಕೋಆಪರೇಟಿವ್ ಆಕ್ಟ್ದಲ್ಲಿ ಇರ್ತಕ್ಕಂಥ ಈ ಸವಾರ್ಧಗಳು ಇರ್ಬೋದು, ಇಂಥವಕ್ಕೇನಾದ್ರೂ ದುಷ್ಪರಿಣಾಮ ಆದೀತೇನು ಅಂತ ಹೇಳಿ ಒಂದು ಸ್ವಲ್ಪ ಮರುಪರಿಶೀಲನೆ ಮಾಡ್ತಕ್ಕಂಥದ್ದು ಒಂದು ಇದೆ. ಅದನ್ನು ಸ್ವಲ್ಪ ಆಲೋಚನೆ ಮಾಡಿ. ಯಾರು ನ್ಯಾಯಯುತವಾಗಿ ನಡೀತಕ್ಕಂಥ ಜನ ಇದ್ದಾರೆ, ಯಾರು ಕಾನೂನು ಚೌಕಟ್ಟಿನಲ್ಲಿ ನಡೀತಕ್ಕಂಥ ಸೊಸೈಟಿಗಳಿದ್ದಾವೆ, ಇದರಿಂದ ಅವರಿಗೆ ಅಫೆಕ್ಟ್ ಆಗಬಾರ್ದು ಅಷ್ಟೇ. ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ರೂಲ್ಸ್ಗಳನ್ನು ಮಾಡಿ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಮಾತಾಡಲಿ ಅವರು. ಸರ್ಕಾರ ಏನು ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲದ ಏನು ವಿಧೇಯಕ ತೆಗೆದುಕೊಂಡು ಬರ್ತಾ ಇದೆ, ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಈ ಮೆನೆಸ್ ಏನೈತೆ, ಇದೇನು ತೊಂದರೆ ಏನೈತಿ, ಹಳ್ಳಿಗಳಲ್ಲಿ ಒಂದು ಟೈಪ್ ಇತ್ತಂದ್ರೆ ಸಿಟಿಗಳಲ್ಲಿ ಈ ಬಡ್ಡಿ ಸಾಲದ ತೊಂದರೆ ಬೇರೆ ಟೈಪ್ ಐತಿ. ಮಾನ್ಯ ಮಂತ್ರಿಗಳಿಗೆ ಗೊತ್ತೈತಿ, ಇದು ಹಳ್ಳಿಯೊಳಗ ಅಥವಾ ಬೇರೆ ಬೇರೆ ರೀತಿಯಿಂದ ವ್ಯಾಪಾರ ಮಾಡಕ್ಕೆ ಸ್ವಲ್ಪ ಜನ ಸಾಲ ತೊಗೊಳ್ತಾರೆ, ಅಥವಾ ಮನಿತನದ ಅಡಚಣೆಗೆ ಸ್ವಲ್ಪ ಜನ ಸಾಲ ತೊಗೊಳ್ತಾರೆ. ಸ್ವಲ್ಪ ಜನ ಈ ಸಾಲದ ಬಲೆಗೆ ಬರೋದು ಅವರು ಇಸ್ಪಿಟ್ ಆಡೋ ಚಟದಿಂದ. ಅಲ್ಲಿ ಇಸ್ಪಿಟ್ ಕ್ಲಬ್ಗಳು ನಡೀತಿರ್ತಾವೆ. ಈಗ ರೊಕ್ಕ ಕಡಿಮೆ ಆಕೈತಿ, ಅವಾಗ ಅಲ್ಲೇ ಒಬ್ಬ ಯಾವನ ಇರ್ತಾನ, ಅವನ ಒಂದು 10,000, 20,000, 50,000, ಲಕ್ಷ ರೂಪಾಯಿ ಸಾಲ ಕೊಡ್ತಾನೆ. ಸಾಲ ಕೊಡೋರು ಅವರ ಇಸ್ಪಿಟ್ ಆಡಿಸ್ತಿರ್ತಾರೆ. ಬೇಸಿಕಲಿ ಸಾಲ ಕೊಡೋರೇ ಇಸ್ಪಿಟ್ ಆಡಿಸ್ತಿರ್ತಾರೆ. ಅದಾದ್ಮೇಲೆ ಇನ್ನೊಂದಂತಂದ್ರೆ ಈ ಗಾಂಜಾ. ಈ ಹುಡುಗರು ಏನು ಗಾಂಜಾ ಹೊಡಿತಾರ, ಈ ಗಾಂಜಾ ಹೊಡೋ ಹುಡುಗರಿಗೆ ದುಡ್ಡು ಬೇಕಾಗಿರ್ತದೆ. ಈ ಹುಡುಗರಿಗೆ ಮನ್ಯಾಗ ದುಡ್ಡು ಸಿಗಲಿಲ್ಲ ಅಂತ ಅನ್ಕೊಳ್ಳಿ ಇಂಥವ್ರ ಕಡೆಯಿಂದ ತೋಳ್ತಾರೆ. ಇವ್ರು ಏನಾಗ್ತಾರೆ, ಇವ್ರಿಗೆ ಸಾಲದ ತೀರ್ಸಾಕಾಗೋದಿಲ್ಲ ಅಂದಾಗ ಈಗ ಶುರುವಾತಿಗೆ ಸಾಲ ಶುರುವಾತಿಗೆ ಏನು ಮಾಡ್ತಾನೆ, ಅವ 2% ರೇಟ್ಲೆ ಕೊಡ್ತಾನೆ. ಹೇಳ್ತಾನೆ, ಇಲ್ಪ ಒಂದು ವಾರದಾಗ ನನಗೆ ರಿಟರ್ನ್ ಮಾಡಬೇಕು ಅಂಥೇಳಿ. ಒಂದು ವಾರದಾಗ ಅವಂಗ ರಿಟರ್ನ್ ಮಾಡೋಕೆ ಆಗೋದಿಲ್ಲ. ಅವ ಹೇಳ್ತಾನೆ, ಇಲ್ಲ ನಂದು ವಾರದಾಗ ನೀ ರಿಟರ್ನ್ ಕೊಡ್ತೇನೆ ಅಂತ ಹೇಳಿದ್ದಿ, ನನ್ನ ಫ್ರೆಂಡ್ ಅದಾನ, ಅವನ ಕಡೆಯಿಂದ ಕೊಡಿಸ್ತೇನೆ, ನೀ 5% ಸಾಲ ಅವನ ಕಡೆಯಿಂದ ತಗೋ ಅಂತ ಹೇಳ್ತಾನೆ. 5%ದಾಗ ಅವ್ರ ಕಡೆಯಿಂದ ಇವ್ ಸಾಲ ತೊಗೊಂತಾನೆ. ಅವ ಹೇಳ್ತಾನೆ, ಇನ್ನು ಒಂದು ವಾರದಾಗ ನೀ ನನಗೆ ವಾಪಸ್ ಕೊಡಬೇಕು ಅಂತ ಹೇಳಿ.
ಒಂದು ವಾರದಾಗ ಅವನಿಗೂ ವಾಪಸ್ ಕೊಡೋಕೆ ಆಗೋದಿಲ್ಲ. ಅವ ಇನ್ನೊಬ್ಬನ ಕಡೆಯಿಂದ 10% ಸಾಲದಾಗ ಕೊಡಿಸ್ತಾನೆ. ಆಮೇಲೆ 12% ಆಕೈತಿ, 16% ಆಕೈತಿ. ಮಾನ್ಯ ಮಂತ್ರಿಗಳು ಹೇಳ್ತಾ ಇದ್ರು ತಿಂಗಳಿಗೆ 10 ಅಂತೇಳಿ. ತಿಂಗಳಿಗೆ 10 ಅಲ್ಲ, ದಿನಕ್ಕೆ 10%. ದಿನಕ್ಕೆ 10% ಸಾಲ ಸಹಿತ ಆಕೈತಿ. ಇದ್ರಾಗ ಕಂಪ್ಲೀಟ್ಲಿ ಈ ಸಾಲ ಕೊಡೋರು ಯಾರು, ಇದನ್ನು ಸಾಲ ಹರಾಸ್ಮೆಂಟ್ ಮಾಡೋರು ಯಾರು, ಇದು ಸಂಪೂರ್ಣ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಗೊತ್ತಿರುವಂಥ ವಿಷಯ. ಈ ಸ್ಪೀಡ್ ಕ್ಲಬ್ ಆಡಿಸೋರು ಸತ್ತೆ ಪೊಲೀಸರಿಗೆ ಗೊತ್ತಿರ್ತೈತಿ. ಈ ಸಾಲ ಬಡ್ಡಿ ಕೊಡೋರು ಸತ್ತೆ ಪೊಲೀಸರಿಗೆ ಗೊತ್ತಿರ್ತೈತಿ. ಈ ಗಾಂಜಾ ಮಾರೋರು ಗಾಂಜಾ ಎಲ್ಲಿ ಮಾರ್ತೈತಿ ಇದು ಪೊಲೀಸರಿಗೆ ಗೊತ್ತಿರ್ತೈತಿ. ನಾನು ನಮ್ಮ ಕ್ಷೇತ್ರದಲ್ಲಿ ಒಂದು 8 ಮಂದಿ ಈ ರೀತಿ ಬಡ್ಡಿ ವ್ಯವಹಾರ ಮಾಡೋರ್ದು ಲಿಸ್ಟ್ ನಾನು ಆಗಿನ ಪೊಲೀಸ್ ಕಮಿಷನರಿಗೆ ಕೊಟ್ಟೆ, ಮಾನ್ಯ ಮಂತ್ರಿಗಳೇ. ಆಮೇಲೆ ನನಗೆ ಗೊತ್ತಾಯ್ತು ಆ ಪೊಲೀಸ್ ಕಮಿಷನರ್ ಐತಲ್ಲ, ಆ ಯಾರ ಸಾಲ ಕೊಡ್ತಿದ್ರಲ್ಲ ಈ ಟೈಪ್ 10% 15%, ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ತಮ್ಮದು ಹಫ್ತಾ ಶುರು ಮಾಡಿದರು. ತಮ್ಮ ಕೆಳಗಿನ CPIಗಳಿಗೆ ಜೋರು ಮಾಡಿದರೆ ಯಾಕೆ ಇವ್ರ ಬಗ್ಗೆ ನನಗೆ ಹೇಳ್ತಿಲ್ಲ, ನನಗೆ ಅವ್ರ ಕಡೆಯಿಂದ ಇನ್ಕಮ್ ಬರ್ತಿದ್ದಿಲ್ಲ ಅಂತೇಳಿ. ಇದು ಇವತ್ತಿನ ಪರಿಸ್ಥಿತಿ. ಯಾವುದೇ ಸರ್ಕಾರ ಇದ್ರೂ ಕೂಡ ಇದು ಪರಿಸ್ಥಿತಿ ಇದೆ. ಹಾಗಾಗಿ ಈ ಮೆನೆಸ್ ಕಡಿಮೆ ಆಗ್ಬೇಕಂದ್ರೆ, ಈ ತೊಂದರೆ ಕಡಿಮೆ ಆಗ್ಬೇಕಂತಂದ್ರೆ ಕೇವಲ ಇದನ್ನಷ್ಟೇ ತೊಗೊಂಬಂದ್ರೆ ಒಂದು ಲಾ ತೊಗೊಂಬಂದ್ರೆ ಆಗೋದಿಲ್ಲ. ಇದಕ್ಕೆ ರೂಟ್ ಕಾಸ್ ಏನೈತಿ? ರೂಟ್ ಕಾಸ್ ಐತಲ್ಲ, ಅಲ್ಲಿ ಇಸ್ಪೀಟ್ ಆಡುವಂಥ ಕ್ಲಬ್ಗಳು, ಈ ಗಾಂಜಾ ವ್ಯವಹಾರ, ಇವನ್ನೆಲ್ಲ ಕಟ್ ಮಾಡಿದಾಗ ಆಟೋಮೆಟಿಕ್ಲಿ ಇದಕ್ಕೆ ಕಂಟ್ರೋಲಿಗೆ ಬರಾಕ ಸಾಧ್ಯ ಐತಿ. ಹಾಗಾಗಿ ಇದ್ರ ಜೊತೆ ಆ ವಿಷಯ, ಲಾ ಆ್ಯಂಡ್ ಆರ್ಡರ್ ವಿಷಯ, ಇದನ್ನು ಹೆಂಗೆ ಕಂಟ್ರೋಲ್ ಮಾಡ್ತೀರಿ, ಯಾವ ರೀತಿ ಕಂಟ್ರೋಲ್ ಮಾಡ್ತೀರಿ ನೀವು ನೋಡಬೇಕು. ಈಗ ಕೆಲವು ದಿನಗಳಿಂದ, ಕೆಲವು 6 ತಿಂಗಳು ವರ್ಷದಾಗ ಇದು ಯಾಕೆ ಅತ್ಯಂತ ದೊಡ್ಡ ಪ್ರಮಾಣದಾಗ ಇದು ಹೆಚ್ಚಾಗೈತಿ. ಇದ್ರ ಮೇಲೆ ಹರಾಸ್ಮೆಂಟು ಹೆಚ್ಚಾಗೈತಿ. ಇದ್ರ ಮೇಲೆ ಡೆತ್ಸು ಕೂಡ ಸಾಕಷ್ಟು ಪ್ರಮಾಣದ ಡೆತ್ ಕೂಡ ಆಗಿದಾವೆ. ಇವು ಯಾಕೆ ಆಗ್ತಾವ ಅಂತಂದ್ರೆ, ಏನು ಪೊಲೀಸ್ ಆಫೀಸರ್ಗಳನ್ನು ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಅವ್ರಿಗೆ ರೊಕ್ಕ ತೊಗೊಂಡು ಟ್ರಾನ್ಸ್ಫರ್ ಮಾಡಿದ್ರೆ ಆ ಪೊಲೀಸರು ಯಾರ ಕಡೆಯಿಂದ ರೊಕ್ಕ ವಸೂಲು ಮಾಡಬೇಕು? ಅವ್ರು ಯಾರು ಸುಳ್ಳಿ ದಂಧೆ ಮಾಡ್ತಾರೆ, ಯಾರು ಇಸ್ಪೀಟ್ ದಂಧೆ ಮಾಡ್ತಾರೆ, ಯಾರು ಮಟ್ಕಾ ದಂಧೆ ಮಾಡ್ತಾರೆ, ಯಾರು ಗಂಜಾ ಮಾಡ್ತಾರೆ, ಇಂಥ ಯಾರು ಕಳ್ಳ ಸರಿ ಮಾಡ್ತಾರೆ, ಇಂಥ ಯಾರು ಹೊಲಸು ದಂಧೆ ಮಾಡ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ತಾರೆ, ಇವ್ರ ಕಡೆಯಿಂದನೇ ಪೊಲೀಸರು ವಸೂಲು ಮಾಡಬೇಕು. ಪೊಲೀಸರಿಗೆ ಬೇರೆ ದಾರಿಲ್ಲ. ಹಾಗಾಗಿ ಸಮಾಜಘಾತಕ ಶಕ್ತಿಗಳು ಬೆಳೆಯಕ್ಕೆ ಶುರು ಆಗ್ತಾವೆ. ಅವಾಗ ಪೊಲೀಸರು ಸಮಾಜಘಾತಕ ಶಕ್ತಿಗಳು ಯಾವಾಗ ಒಂದಾಕ್ಕವು, ಅವಾಗ ಕಾಮನ್ ಮ್ಯಾನ್ ಹರಾಸ್ಮೆಂಟ್ ಶುರು ಆಗ್ತೈತಿ. ಅವ್ರು ಏನು ಮಾಡ್ಬೇಕು? ಸುಸೈಡ್ ಮಾಡ್ಕೋಬೇಕು. ಯಾರ ಕಡೆ ಹೋಗ್ಬೇಕು? ಸುಸೈಡ್ ಮಾಡ್ಕೊಳ್ಳೋ ಶುರು ಆಗ್ತದೆ. ಹಾಗಾಗಿ ಇದು ಟೋಟಲ್ ಐತಲ್ಲ, ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಈ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ಲಿ ಏನು ಟ್ರಾನ್ಸ್ಫರ್ಸ್ ದುಡ್ಡು ತೊಗೊಂಡು ಏನು ಟ್ರಾನ್ಸ್ಫರ್ ಆಗ್ತಾವಲ್ಲ, ಅದರಿಂದ ಇದೆಲ್ಲ ಶುರು ಆಗ್ತೈತೆ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಇದೇ ಸರ್ಕಾರಲ್ಲಿ, ಎಲ್ಲ ಸರ್ಕಾರ ಇದ್ದಾಗೂ ಇದ್ದಿದ್ದು. ಆದರೆ ಇದನ್ನ ಎಲ್ಲಿ ತನಕ ಇದು ಅಡ್ರೆಸ್ ಆಗೋದಿಲ್ಲ, ಅಲ್ಲಿ ತನಕ ಕೇವಲ ಕಾನೂನು ತೊಗೊಂಡ್ಬರೋದ್ರಿಂದ ಸ್ವಲ್ಪ ಮೇಲೆ ಎಲ್ಲಿ ಕೆರದಲ್ಲೇ ತುರಿಸ್ಕೊಳ್ಳೋದಕ್ಕೆ ಹೊರತು ನಿಜವಾದ ಸೊಲ್ಯೂಷನ್ ಆಗುದಿಲ್ಲ. ಇದನ್ನ ಸಂಪೂರ್ಣ ಸೊಲ್ಯೂಷನ್ ಬಗ್ಗೆ ತಾವು ವಿಚಾರ ಮಾಡ್ರಿ ಅಂತ ನಾವು ವಿನಂತಿ ಮಾಡ್ಕೊಂತೀವಿ. ಅಧ್ಯಕ್ಷರೇ, ಇವತ್ತು ಒಂದು ಒಳ್ಳೆ ಬಿಲ್ಲನ್ನು ತಂದಿದ್ದಾರೆ ಕಾನೂನು ಮಂತ್ರಿಗಳು ಮತ್ತು ಸಹಕಾರ ಮಂತ್ರಿಗಳು ಕೂಡ. ಇದು ಈ ಒಂದು ದೊಡ್ಡ ದಂಧೆ ಇದು, ಇವತ್ತೇನು ಹೊಸದಲ್ಲ ಅಧ್ಯಕ್ಷರೇ. ಮೊದಲಿಂದ ಯಾವುದೇ ಸರ್ಕಾರ ಇದ್ರೂ ಕೂಡ ಈ ದಂಧೆಗಳು ಅತಿ ಹೆಚ್ಚಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಅದು ಡೈಲಿ ಕಲೆಕ್ಷನ್ ಇದು. ಪ್ರತಿ ದಿವಸ ಸಾಲ ಕೊಡೋದು, ಬೆಳಗ್ಗೆ ಸಾಲ ಕೊಡೋದು, ಸಂಜೆ ಕಲೆಕ್ಷನ್ ಮಾಡೋದು, 10 ರೂಪಾಯಿ ಬಡ್ಡಿವರೆಗೂ ಹೋಗ್ತದೆ. ಅದು ಇದೊಂದು ಬದಲಾವಣೆ ಬೇಕಾಗಿತ್ತು. ಒಂದು ಒಳ್ಳೆ ಕಾನೂನು ತಂದಿದ್ದಾರೆ. ಇದನ್ನೆಲ್ಲ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಸಹಕಾರ ಮಂತ್ರಿಗಳಿಗೆ ಗೊತ್ತಿರದೇ ಇರುವಂಥದ್ದು ಏನೂ ಇಲ್ಲ. ನಮ್ಮ ಕೋಆಪರೇಟಿವ್ ಸೊಸೈಟಿಗಳ ಕಡೆಯಿಂದ ರೈತರಿಗೆ ಮತ್ತು ಮಹಿಳಾ ಸಂಘಗಳಿಗೆ ಮತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಾಲ ಕೊಡೋಂಥ ಯೋಜನೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದನ್ನು ಇನ್ನೂ ಹೆಚ್ಚಿಗೆ ಕೊಡೋಂಥದ್ದು ಮಾಡಿದಾಗ ಇಂಥವು ಕಂಟ್ರೋಲ್ ಆಗ್ತದೆ. ರೈತನಿಗೆ, ಒಬ್ಬ ಬಡವನಿಗೆ ದುಡ್ಡು ಬೇಕಾಗ್ತದೆ. ಯಾವುದೋ ಒಂದು ರೀತಿ ಅವನು ಬಿಸ್ನೆಸ್ ಮಾಡೋದಕ್ಕೆ, ಅವನು ಬದುಕೋದಕ್ಕೆ ದುಡ್ಡು ಬೇಕಾಗ್ತದೆ. ಇದು ಸಿಕ್ಕದೇ ಇದ್ದಾಗ ಇವನು ಹೋಗ್ತಾನೆ, ಇನ್ನೊಂದು ಕಡೆ ಹೋಗ್ತಾನೆ, 10 ರೂಪಾಯಿ ಸಹ ಬಡ್ಡಿ ಕೊಡ್ತಾನೆ, ಇಲ್ಲ ಇನ್ನು ಎಷ್ಟು ಬಡ್ಡಿ ಕೇಳ್ತಾರೋ ಅಷ್ಟು ಬಡ್ಡಿ ಕೊಟ್ಟು ದುಡ್ಡು ತಗೊಂಡು ಏನಾದರೂ ಮಾಡಬೇಕು ಅಂತ ಹೋದಾಗ ಅವನು ಸಿಕ್ಕಾಕೊಂಡ್ಬಿಡ್ತಾನೆ. ಅದರಿಂದ ಈಗಾಗಲೇ ನಮಗೆ ಕೋಆಪರೇಟಿವ್ ಸೊಸೈಟಿಗಳ ಕಡೆಯಿಂದ ರೈತರಿಗೆ, ಮಹಿಳೆಯರಿಗೆ ಸಾಲ ಕೊಡುವಂಥದ್ದು, ಬಡ್ಡಿ ರಹಿತ ಸಾಲ. ವಿಶೇಷವಾಗಿ ನಮ್ಮ ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಡ್ಡಿ ರಹಿತ ಸಾಲ 5 ಲಕ್ಷವರೆಗೂ ಮಹಿಳಾ ಸಂಘಗಳಿಗೆ ಕೊಟ್ಟಿದ್ದಿರ್ಬೋದು. ಮತ್ತೆ ರೈತರಿಗೆ 3 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನು ಕೊಡುವಂತ ಯೋಜನೆ ಕಾರ್ಯಕ್ರಮ ಕೊಟ್ಟಿದ್ದಿರ್ಬೋದು. ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಾಲ ಕೊಡುವಂಥದ್ದು, ಇಂಥ ಯೋಜನೆಗಳನ್ನ ತಂದಿದ್ರಲ್ಲ.
ಅದನ್ನ ಈ ಬಿಲ್ ಜೊತೆಯಲ್ಲಿ ನಮ್ಮ ಕೋಆಪರೇಟಿವ್ ಸೊಸೈಟಿಗಳಿಂದ ಅತಿ ಹೆಚ್ಚಿಗೆ ಬೇಕಾದಂಥವರಿಗೆ ಸಾಲಗಳನ್ನು ಕೊಡುವಂಥದ್ದು ಸೊಸೈಟಿಯಿಂದ ಕೊಟ್ಟಾಗ ಇದು ಅನುಕೂಲ ಆಗ್ತದೆ. ಒಂದು ಕಡೆ ಇದು ಈ ರೀತಿ ಇದರಲ್ಲಿ ಅನುಕೂಲ ಆದರೆ ಬೇರೆ ರೀತಿಯಲ್ಲಿ ಬದುಕೊಳ್ಳೋದಕ್ಕೆ ಅವನಿಗೆ ನಮ್ಮ ಕೋಆಪರೇಟಿವ್ ಸೊಸೈಟಿಗಳಿಂದ ಹೆಚ್ಚಿಗೆ ಈ ಜನಕ್ಕೆ ರೈತರಿಗೆಲ್ಲ ಸಹಕಾರ ಕೊಡುವಂಥ ಒಂದು ಕಾನೂನಲ್ಲಿ ಅವಕಾಶ ಮಾಡಿಕೊಟ್ರೆ ಸಹಕಾರ ಮಂತ್ರಿಗಳು ಮತ್ತು ಕಾನೂನು ಮಂತ್ರಿಗಳು ಬಿಲ್ ಮಂಡನೆ ಮಾಡಿರೋದಕ್ಕೆ ತುಂಬ ಸ್ವಾಗತ ಬಯಸ್ತಾ ಇದ್ವಿ. ಇದು ಕೂಡ ನನ್ನ ಅನಿಸಿಕೆನ ನಿಮ್ಮ ಮುಂದೆ ಅಧ್ಯಕ್ಷ ಮುಖಾಂತರ ಕಾನೂನು ಮಂತ್ರಿಗಳು ಮತ್ತು ಸಹಕಾರ ಮಂತ್ರಿಗಳಿಗೆ ಗಮನ ತರ್ತಾ ಇದ್ದೀನಿ. ಅಧ್ಯಕ್ಷರೇ, ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.